ಗುಬ್ಬಿಯಲ್ಲಿ ನಿಲ್ಲುತ್ತಿಲ್ಲ ದಲಿತರ ಮೇಲಿನ ದೌರ್ಜನ್ಯ ಪ್ರಕರಣಗಳು. ರಸ್ತೆಗೆ ಜಾಗ ಕೇಳಿದ್ದಕ್ಕೆ ದಲಿತ ಕುಟುಂಬದ ಮೇಲೆ ಹಲ್ಲೆ. ದಲಿತರ ಮೇಲಿನ ದಬ್ಬಾಳಿಕೆ ದೌರ್ಜನ್ಯ ಪ್ರಕರಣ ತಡೆಗೆ ಅದೆಷ್ಟೇ ಕಾನೂನುಗಳನ್ನ ಜಾರಿಗೆ ಬಂದಿದ್ರೂ ಕೂಡ ಅಲ್ಲಲ್ಲಿ ದಲಿತರ ಮೇಲಿನ ದೌರ್ಜನ್ಯ ಪ್ರಕರಣಗಳು ಬೆಳಕಿಗೆ ಬರ್ತಾನೆ ಇವೆ. ಇತ್ತ ತೋಟಕ್ಕೆ ಹೋಗಲು ರಸ್ತೆ ಕೇಳಿದ ಕಾರಣಕ್ಕೆ ದಲಿತ ಕುಟುಂಬದ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿ ಜಾತಿ ನಿಂದನೆಯನ್ನ ಮಾಡಿದ್ದು ಜೀವ ಬೆದರಿಕೆ ಹಾಕಿರುವ ಘಟನೆ ಗುಬ್ಬಿ ತಾಲೂಕಿನ ನಿಟ್ಟೂರು ಹೋಬಳಿಯ ಬಣಚಿಗೆರೆ ಗ್ರಾಮದಲ್ಲಿ ನಡೆದಿದೆ. ಇನ್ನು ಗಾಯಗೊಂಡವರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿದ್ದು ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಗುಬ್ಬಿ ತಾಲೂಕಿನ ಬೆಣಚಿಗೆರೆ ಗ್ರಾಮದ ದಲಿತ ಕುಟುಂಬದ ನಾಗರಾಜು ಎಂಬುವವರು ಹಲ್ಲೆಗೊಳಗಾಗಿದ್ದಾರೆ. ಇನ್ನು ಗ್ರಾಮದ ಲೋಕೇಶ್ ಮತ್ತು ಜ್ಯೋತಿ ಎಂಬುವವರು ತೋಟದ ಬಳಿ ಪೈಪ್ಲೈನ್ ಕಾಮಗಾರಿಯನ್ನ ನಡೆಸ್ತಾ ಇದ್ರು. ಈ ವೇಳೆ ನಾಗರಾಜು ಹಾಗೂ ಅವರ ಕುಟುಂಬಸ್ಥರು ಸರ್ಕಾರದ ರಸ್ತೆ ಒಂದ್ ಕಡೆ ಇದೆ, ನೀವು ಕೆಲಸ ಮಾಡ್ತಾ ಇರೋದು ಮತ್ತೊಂದ್ ಕಡೆ ಇದೆ, ಹೀಗ್ ಮಾಡಿದ್ರೆ ಹೇಗೆ, ನಮ್ಮ ತೋಟಕ್ಕೆ ಹೋಗಲು ರಸ್ತೆ ಬೇಕು ಎಂದು ಪ್ರಶ್ನಿಸಿದ್ದಾರೆ. ಈ ವೇಳೆ ಲೋಕೇಶ್ ಹಾಗೂ ಆತನ ಪತ್ನಿ ಜ್ಯೋತಿ ನಿಮ್ಗೆ ರಸ್ತೆ ಬಿಡೋದಿಲ್ಲ ಎಂದು ಜಾತಿ ನಿಂದನೆಯನ್ನ ಮಾಡಿದ್ದು ಬಳಿಕ ಕಲ್ಲುಗಳಿಂದ ಹೊಡೆದು ಹಲ್ಲೆ ಮಾಡಿದ್ದಾರೆ. ಇನ್ನು ನಾಗರಾಜ್ ಮಾತನಾಡಿ, ಈ ರಸ್ತೆಯನ್ನ ಅಧಿಕಾರಿಗಳು ಈ ಹಿಂದೆಯೇ ನಿಗದಿಪಡಿಸಿದ್ರು. ಈ ಜಾಗದಲ್ಲಿ ಪೈಪ್ಲೈನ್ ನಡೆಸುತ್ತಿದ್ದಾರೆ. ನಮಗೆ ಎಲ್ಲರೂ ತೋಟಕ್ಕೆ ಹೋಗಲು ರಸ್ತೆ ಬಿಟ್ಟರೂ ಕೂಡ ಇವರು ಮಾತ್ರ ರಸ್ತೆಗೆ ಜಾಗ ಬಿಡ್ತಾ ಇಲ್ಲ. ನಾವು ಪ್ರಶ್ನೆ ಮಾಡಿದ್ದಕ್ಕೆ ಕಡೆಕೋಡಿ ಗ್ರಾಮದ ಲಕ್ಕಣ್ಣ ಹಾಗೂ ಪದ್ಮಾ ಅವರನ್ನ ಕರೆಸಿ ಒಟ್ಟಾಗಿ ದಾಳಿ ನಡೆಸಿದ್ರು. ಬಳಿಕ ಕಲ್ಲುಗಳಿಂದ ಹೊಡೆದಿದ್ದು ಈಗಾಗಲೇ ನನಗೆ ಆಪರೇಷನ್ ಆಗಿರೋ ಜಾಗಕ್ಕೆ ಮತ್ತೆ ಹೊಡೆದಿದ್ದಾರೆ. ಅಲ್ಲದೆ ಲೋಕೇಶ್ ಕುಡುಗೋಲನ್ನ ಹಿಡಿದು ನಿಮ್ಮನ್ನ ಕಡ್ದಾಕ್ತೇನೆ, ಜೊತೆಗೆ ಬಂದೂಕು ತಂದು ಸುಟ್ಟಾಕೋದಾಗಿ ಪ್ರಾಣ ಬೆದರಿಕೆ ಹಾಕಿರುವುದಾಗಿ ನಾಗರಾಜ್ ಆರೋಪಿಸುತ್ತಿದ್ದಾರೆ. ತಹಸೀಲ್ದಾರ್ದು ಆದೇಶ ಆಯ್ತು, MLA ಆದೇಶ ಆಯ್ತು, ಹೊಸಣ್ಣವ್ರದ್ದು ಆಮೇಲೆ ನಮ್ಮ ಪರಮೇಶ್ವರ್ ಅಣ್ಣವ್ರದ್ದು ಆದೇಶ ಆಗೋಯ್ತು ಸರ್. ಅಲ್ಲಿ ಮಾಡಕ್ಕೆ ಬಂದಾಗ ಇವನೊಬ್ಬ ಬಿಡ್ತಾ ಇಲ್ಲ. 10 ಜನರು ಸೇರಿ ನಮ್ಗೆಲ್ಲರ ಜಾಗ ರೋಡ್ ಬಿಟ್ಕೊಟ್ಟವ್ರಿ. ತೆಂಗಿ ಮರ ಅಡಿಕೆ ಮರ ಎಲ್ಲ ಉಳಿಸಿ ಇವನೊಬ್ಬ ಬಿಡ್ತಾ ಇಲ್ಲ ಲೋಕೇಶ. ನಮಗೆ ಜಾಸ್ತಿ ಟಾರ್ಚರ್ ಕೊಡ್ತಾವೆ ಸರ್. ನಮ್ಮ ಹೆಂಡತಿ ಶಂಕರಮ್ಮ, ನಮ್ಮ ಅತ್ತಿಗೆ, ನಮ್ಮ ಅಣ್ಣ ನರಸಿಂಹಮೂರ್ತಿ, ನಮ್ಮ ಮಕ್ಕಳು ಎಲ್ಲ ಒಯ್ದು ಸರ್. ಹೋದಾಗ ಅವನು ಇಲ್ಲಾಶಿ ರೋಡ್ ಮಾಡಬೇಡ ಕಣೋ, ಪೈಪ್ಲೈನ್ ಮಾಡಿಸ್ಬೇಡ ಅಂತ ಕೇಳಿ 10 ಅಡಿ ಆಳ ತೆಗಿಸ್ತಾವನೆ. ಅದು ಬೇರೆ ಎಸ್ಟಿಮೇಟ್ ಆಯ್ತೆ, ತೆಗಿಸ್ಬೇಡ ಅಂತ ಕೇಳಕ್ಕೆ ಹೋದಾಗ ನಾನು ಹಿಡ್ಕೊಂಡು ಹೊಡೆದ್ರು. 10 ಅಡಿ ಆಳ ತೆಗೆದ್ರೆ ಟ್ಯಾಕ್ಟ್ರಿ ಎಲ್ಲ ಓಡಾಡೋಕ್ಕಾಗಲ್ಲ, ಉಣ್ಕಾಣುತ್ತೆ ಅಂತ ಕೇಳಕ್ಕೆ ಹೋಗೋದಕ್ಕೆ ಇಲ್ಲಿ ತೆಗಿಸಲ್ಲ, ನೀನು ಅವನ್ನ ಕೇಳಕ್ಕೆ ಅಂತ ನಮ್ಮನ್ನೆಲ್ಲ ಇಟ್ಕೊಂಡು ಹೊಡೆದು ಈ ಥರ ಮಾಡಿದ್ರು ಸರ್. ಎಲ್ಲರೂ ಜಾತಿ ನಿಂದಣೆ ಒಲಿಯ ಅಂತ ಬೈದು, ನಿನ್ನ ಕತ್ತರಿಸ್ತೀನಿ, ಕಡಿತೀನಿ, ಅವ್ರ ಮಾವೊಂದು ಬಂದೂಕು ಐತಿ, ಬಂದೂಕು ತಂದು ಶೂಟ್ ಮಾಡಿಸ್ತೀನಿ ಅಂತ ಹೇಳಿ ನಮ್ಮನ್ನು ಎದುರಿಸ್ತಾನೆ ಸರ್. ಕೊಡ್ಲಿ ಮುಚ್ಚಿ ಹಿಡ್ಕೊಂಡು ದಿನ ನಮ್ಮ ಪಾಡದ ಬದಿಲೆಲ್ಲ ತಿರುಗಾಡ್ತಾವನೆ ಸರ್. ಅವ್ರ ಮಾವರಾದ ಲಕ್ಕಯ್ಯ ಕಡೆಕೋಡಿಯಿಂದ ಕರ್ಸನೆ, ಯಾರು ಏನಾರ ಒಂದು ವಿಷಯ ಆದ್ರೂ ಸಹ ಕಡೆಕೋಡಿಯಿಂದ ಟೆಂಪೋದಲ್ಲಿ ಜನನೆಲ್ಲ ಕರೆಸ್ತಾನೆ. ಲೊಕೇಶನ್ CC ಕ್ಯಾಮ್ರಾ ಇಕ್ಕಿದ್ದೀನಿ, ಯಾರು ಬರ್ತಿದ್ದು ಬರ್ರೋ, ನಮ್ಮನ್ನು ಹೆಂಡ್ತಿನ ನಮ್ಮ ಅದಕ್ಕೆನೆಲ್ಲ ಅವಶ್ಯ ಪದವಾಗಿ ಬೈದಾನೆ. ಕುಡ್ಲು ಹಿಡ್ಕೊಂಬಂದ ಸಹ ಅವ್ರ ಮಾವನಾದ ಲಕ್ಕಯ್ಯ ಕಡೆಕೋಡಿಯಿಂದ ನೆನ್ನೆ 12 ಗಂಟೆನೇ ಹಿಡ್ಕೊಂಬಂದು ಕತ್ತರಿಸ್ತೀನಿ, ಎಷ್ಟು ಜನ ಇದ್ರು ಬರ್ರೋ ಅಂತ ನನ್ನ ಕರೆದು ಎಲ್ಲ ನಮ್ಮನ್ನೆಲ್ಲ ಓಡಾಡಿಸ್ತಾರೆ ಸರ್. ಬಂದು ನಮ್ಮ ಅಣ್ಣಗೆ ಹಾಸ್ಪಿಟ್ಲಿಗೆ ಕರ್ಕೊಂಬಂದು ಇಲ್ಲಿ ಚಿಕಿತ್ಸೆ ಕೊಡಿಸ್ತಾರೆ ಗುಬ್ಬಿ ಹಾಸ್ಪಿಟ್ಲಲ್ಲಿ. ತುಮಕೂರು ಆಸ್ಪತ್ರೆಗೆ ಕರ್ಕೊಂಡೋಗಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಬರಿ ಅಂತ ಕಳಿಸಿದ್ರು ಸಹ. ತಿರ್ಗಾ ನೆನ್ನೆ ಅಲ್ಲಿಗೆ ಹೋಗಿದ್ದು. ತಿರ್ಗಾ ಇವತ್ತು ತಡ್ಕೊಳಕ್ಕಾಗದಿದ್ದಕ್ಕೆ ನನಗೆ ಮೊದಲೇ ಅಪೆಂಡಿಕ್ಸ್ ಆಗಿತ್ತು. ಅಪೆಂಡಿಕ್ಸ್ ಇಲ್ಲಿ ಹೊಟ್ಟೆಗೆ ಕಲ್ಲಾಗಿ ಹೊಡೆದಿದ್ದ ಸರ್. ಇಲ್ಲಿ ಸಿಕ್ಕಾಬಟ್ಟೆ ನೋವಾಯ್ತು ಇಲ್ಲಿಗೆ. ಈಗ ತಿರ್ಗಾ ಪೊಲೀಸ್ ಆಫೀಸರ್ ಎಲ್ಲ ಬಂದು ಅವನ್ನ ಮಾಜೂರು ಮಾಡ್ಕೊಂಡು FIR ಮಾಡ್ಕೊಂಡು ಹೋಗ್ಯಾರ. ಇನ್ನು ಕುಟುಂಬಸ್ಥರು ಮಾತನಾಡಿ, ತೋಟದಲ್ಲಿ ಲೋಕೇಶ್ ಅವರ ಕುಟುಂಬ ಪೈಪ್ಲೈನ್ ಮಾಡ್ತಾ ಇದ್ರು. ಅದನ್ನ ಕೇಳಿದಕ್ಕೆ ನಮ್ಮ ಮೇಲೆ ಏಕಾಏಕಿ ಕಲ್ಲುಗಳಿಂದ ಹಲ್ಲೆ ಮಾಡಿದ್ರು. ನಮ್ಮ ಜಾತಿಯನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು. ಇನ್ನು ಲೋಕೇಶ್ ಎಂಬುವವರು ಈ ಹಿಂದೆಯೂ ಹಲವಾರು ಬಾರಿ ದೌರ್ಜನ್ಯ ನಡೆಸಿದ್ದಾರೆ. ನಾವು ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ರೂ ನಮಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಆಗ್ಲೇ ಕ್ರಮ ಕೈಗೊಂಡಿದ್ರೆ ಇಂತಹ ಘಟನೆ ನಡೀತಾ ಇರಲಿಲ್ಲ ಎಂದು ಆಕ್ರೋಶವನ್ನ ಅಲ್ಲಿ ಪೈಪ್ಲೈನ್ ಮಾಡ್ತಿದ್ರು. ಇಲ್ಲಿ ಪೈಪ್ಲೈನ್ ಮಾಡಬೇಡ್ರಿ ಅಂತ ಕೇಳಕ್ಕೆ ಹೋಗೋ ಹೊತ್ತಿಗೆ ನಮ್ಮ ಯಜಮಾನ್ರ ಮೇಲೂ ನನ್ನ ಮೇಲೂ ಹಲ್ಲೆ ಮಾಡಿ
ಇದು ಹೊಡೆದು ನಮಗೆಲ್ಲ ಟಾರ್ಚರ್ ಕೊಟ್ಟಿದ್ದಾರೆ. ಏನು ಉದ್ದೇಶಕ್ಕೆ ಅಂದರೆ ನಮ್ಗೆ ಇಲ್ಲಿ ರೋಡ್ ಆಗೈತೆ, ಇಲ್ಲಿ ಪೈಪ್ ಹಾಕ್ಬೇಡ ಅಂತ ಅಂದಿದ್ದಕ್ಕೆ. ಅಲ್ಲಿ ನಾವು ಕೇಳಕ್ಕೆ ಹೋಗೋ ಹೊತ್ತಿಗೆ ಲೋಕೇಶು, ಜ್ಯೋತಿ ಮತ್ತು ಅವ್ರ ಅಪ್ಪ, ಲೋಕೇಶ್ ಅವ್ರ ಮಾವ, ಅತ್ತೆ ಅವರೆಲ್ಲ ಸೇರಿ ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ. ರೋಡ್ ಕೂದಲು ಬಂದೂಕು ತಗೊಂಬಂದು ನಿಮ್ಮನ್ನು ಶೂಟ್ ಮಾಡಿಸ್ತೀನಿ ಹಂಗೆ ಹಿಂಗೆ ಅಂತ ನಮ್ಮನ್ನು ಪ್ರಾಣ ಬೆದರಿಕೆ ಹಾಕಿ ನಮಗೆ ಎದುರಿಸ್ತಾವ್ರಿ. ಪ್ರಾಣ ಬೆದರಿಕೆ ಐತೆ ನಮಗೆ. ದಿನ ಇದೇ ಥರ ಹೋದ ವರ್ಷ ಇದೇ ತಿಂಗಳಲ್ಲಿ ಇದೇ ಥರ ಜಾತಿ ನಿಂದನೆಯಿಂದ ಮಾತಾಡಿ ಒಲೆಯರಿಗೆ ದಾರಿ ಬಿಡಲ್ಲ ನಾನು ಅಂತ ಹೇಳಿದ್ದ. ಅದೇ ವಿಷಯಕ್ಕೆ ಗುಬ್ಬಿ ತಾಲೂಕು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಕೆ ಹೋಗಿ ಅವತ್ತಿಗೆ ಅವರು ನಮ್ಮನ್ನು ಒಳಗೆ ಬಿಟ್ಕೊಳ್ಳಿಲ್ಲ, ನಮ್ಮನ್ನು ಬೈದು ಆಚೆ ಕಳಿಸಿರು. ಅದರಿಂದ ಅವತ್ತು ಇದು ಕ್ರಮ ಕೈಗೊಂಡಿದ್ರೆ ಇವತ್ತು ಈ ಸ್ಥಿತಿ ಗೊತ್ತಿರಲಿಲ್ಲ. ನಮಗೆ ದಾರಿ ಬೇಕು ಸರ್, ನಮಗೆ ದಾರಿ ಬಿಡಿಸ್ಕೊಡ್ಬೇಕು ಸರ್. ನಮ್ಮ ಯಜಮಾನ್ರಿಗೆ ಹುಷಾರಾಗಬೇಕು ಸರ್. ಕಲ್ಲಿಗೆ ಹೊಡೆದಿದ್ದಾರೆ ಸರ್. ನನ್ನ ಮಕ್ಕಳು ನಮ್ಗೆ ಯಾರು ಸಾಗೋದು? ನಮ್ಮ ಗಂಡ ಮಕ್ಕಳು, ನಮ್ಮ ಗಂಡಂಗೆ ಏನಾರ ಆದರೆ ಯಾರು ಸಾಗೋದು ನಮಗೆ? ಈ ಸುಮಾರು ವರ್ಷದಿಂದ ತಹಸೀಲ್ದಾರ್ ಕಚೇರಿಗೆ, ಜಿಲ್ಲಾಧಿಕಾರಿ ಕಚೇರಿಗೆ, ಶಾಸಕರಿಗೆ ಎಲ್ಲರಿಗೂ ನಾವು ಅರ್ಜಿಯನ್ನು ಕೊಟ್ಟಿದ್ದೀವಿ. ಆದರೂ ನಮಗೆ ಯಾವುದೇ ರೀತಿ ಸಹಾಯ ಮಾಡಿಲ್ಲ. ಬಂದು ಈಗ ಅರ್ಧ ರೋಡ್ ಮಾಡಿ ಇನ್ನು ಲೊಕೇಶನನ್ನು ತೆರವುಗೊಳಿಸಿಲ್ಲ. ಅಲ್ಲಿ ತೆರವುಗೊಳಿಸೋ ಜಾಗದಲ್ಲಿ ಪೈಪ್ ಲೈನ್ ಮಾಡ್ಕೊಂಡು ಹೋಗ್ತಿದ್ದಾರೆ. ನಮಗೆ ಒಂದು ಎಸ್ಟಿಮೇಟ್ ಕಾಫಿ ಕೊಟ್ಟಿಲ್ಲ. ಇಲ್ಲಿ ಎಸ್ಟಿಮೇಟ್ ಆಗಿಲ್ಲ, ನಮಗೆ ರೋಡ್ ಸ್ಯಾಂಕ್ಷನ್ ಆಗಿದೆ, ಇಲ್ಲಿ ಮಾಡಬೇಡ್ರಿ ಅಂತಂದ್ರು ಇಲ್ಲಿ ಮಾಡಿದ್ದಾರೆ. ಕೇಳಕ್ಕೆ ಹೋಗೋ ಹೊತ್ತಿಗೆ ಲೋಕೇಶು ಅವ್ರ ಅತ್ತೆ ಮಾವ ಎಲ್ಲ ಸೇರಿಕೊಂಡು ನಮಗೆ ಈ ಥರ ರೋಡ್ ಕೂದಲು ಬಂದೂಕದಲ್ಲಿ ಎಲ್ಲ ಎದುರಿಸಿ ಎಲ್ಲವ ನಮಗೆ ಕಲ್ಲಲ್ಲಿ ಎಲ್ಲ ಎಸ್ತು ನಮಗೆ, ನಮ್ಮ ಯಜಮಾನ್ರಿಗೆಲ್ಲ ಅವ್ರಿಗೆ ಅಪೆಂಡಿಕ್ಸ್ ಆಯ್ತು, ಆ ಜಾಗಕ್ಕೆ ಕಲ್ಲಾಗ ಹೊಡೆದಿದ್ದಾರೆ. ನಮಗೆ ನ್ಯಾಯ ಕೊಡಿಸ್ಬೇಕು ಅಂತ ಕೇಳ್ಕೊತೀನಿ. ಅದಕ್ಕೆ ಅಂತ ಅಲ್ಲಿ ನಮ್ಮ ನಾಗರಾಜು ಅವರ ಸ್ವಂತ ಮಗ ಬಿನಿಚ್ಕೆರೆಯಲ್ಲಿ ಇದ್ದೀವಿ. ನಿನ್ನೆ ಮಧ್ಯಾಹ್ನ ಒಂದು 12:30 ಈ ಥರ ನಮ್ಮ ಅಪ್ಪ ಅವರು ಇಲ್ಲಿ ದಾರಿ ಆಗಿದೆ ಅಂತ ಹೇಳ್ಬಿಟ್ಟು ಅವ್ರನ್ನ ಕೇಳಕ್ಕೆ ಹೋದಾಗ ಅವ್ರ ಮನೆಯವರು, ಅವ್ರ ಹೆಂಡತಿ ಲೋಕೇಶು, ಜ್ಯೋತಿ ಮತ್ತು ಅವ್ರ ಮಾವ ಮತ್ತು ಅವ್ರ ಅಮ್ಮ ಇಬ್ಬರೂ 3-4 ಜನನೂ ಹಿಡಿದುಬಿಟ್ಟು ನಮ್ಮ ಅಪ್ಪನಿಗೆ ಹೊಡೆದಿದ್ದಾರೆ. ಮತ್ತು ಅವಾಚ್ಯ ಶಬ್ದದಿಂದ ಒಲೆಯ ನೀನು ನಾಯಿಗೆ ಹುಟ್ಟೋನು ಅಂತನೂ ಇಂಥವನು ತುಂಬ ಅವಾಚ್ಯ ಶಬ್ದಗಳಿಂದ ಎಲ್ಲ ಬೈದಿದ್ದಾರೆ. ನಾವು ಏನಕ್ಕಾದ್ರೂ ಈ ಜಾತಿಯಲ್ಲಿ ಹುಟ್ಟಿದ್ದೀವಿ ಅಂತ ಅನಿಸ್ಬಿಟ್ಟು ಆಮೇಲೆ ಹೆಸರು ನಮಗೆ ಡೈಲಿ ಈ ತೋಟಕ್ಕೆ ಹೋಗೋಕ್ಕೂ ಕೂಡ ನಮಗೆ ಭಯ ಆಗಿದೆ ಸರ್. ಯಾಕಂದರೆ ಅವರು ದಿನಾಲು ಮಚ್ಚು ಕುಡ್ಲುಗಳನ್ನು ಹಿಡ್ಕೊಂಡು ತೋಟದ ಸುತ್ತ ಎಲ್ಲ ಸುತ್ತುತ್ತಿರ್ತಾರೆ ಸರ್. ನೆನ್ನೆ ನೈಟು ಮನೆ ಹತ್ರ ಎಲ್ಲ ಬಂದು ಗಲಾಟೆ ಎಲ್ಲ ಮಾಡ್ತಿದ್ರು ಸರ್. ತೋಟದೊಳಗಡೆ, ನಮ್ಮ ತೋಟದೊಳಗಡೆ ಎಲ್ಲ ಬ್ಯಾಟ್ರಿ ಹಾಕ್ಕೊಂಡು ಎಲ್ಲ ಓಡಾಡ್ತಿದ್ರು. ಆಮೇಲೆ ಇವತ್ತು ಬೆಳಿಗ್ಗೆ ಪೊಲೀಸ್ನವ್ರು ಬಂದು ಇದ್ದಾರೆ. ಮುಂದಿನ ಯಾವ ರೀತಿ ಕ್ರಮ ತಗೊಳ್ತಾರೆ ಅಂತ ಅನ್ನೋದು ಸ್ವಲ್ಪ ನೋಡಬೇಕು. ಸದ್ಯ ವಿಷಯ ತಿಳಿದು ಗುಬ್ಬಿ ಪೊಲೀಸರು ಹಾಗೂ ಡಿವೈಎಸ್ಪಿ ಶೇಖರ್ ಹಾಗೂ ವೃತ್ತ ನಿರೀಕ್ಷಕ ರಾಘವೇಂದ್ರ ಘಟನಾ ಸ್ಥಳಕ್ಕೆ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಇನ್ನು ಈ ಸಂಬಂಧ 4 ವಿರುದ್ಧ SC/ST ಕಾಯ್ದೆಯಡಿ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನ ಮುಂದುವರೆಸಿದ್ದಾರೆ. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.